ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ರಾಗಿ ಮುದ್ದಿನ ಯಾವ ರೀತಿ ಮಾಡೋದು ಅಂತಂದೇಳಿ ಪರ್ಫೆಕ್ಟ್ ಆದ ವಿಧಾನದಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಾಗಿ ಮುದ್ದೆ. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲದಾಗಿ ನೋಡಿ, ಇವಾಗ ನಾನು ಒಂದು ಪಾತ್ರೆಗೆ 3 ಕಪ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಬೌಲಲ್ಲಿ 1 ಟೀ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕಿ ಅದಕ್ಕೆ 2 ರಿಂದ 3 ಟೀ ಸ್ಪೂನಷ್ಟು ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ತಗೋತಾ ಇದ್ದೀನಿ. ಇವಾಗ ನೀರು ಕುದೀತಾ ಇದೆ ನೋಡಿ. ಇವಾಗ ಇದನ್ನು ಹಿಟ್ಟನ್ನು ಸೇರಿಸಬೇಕು. ಈ ರೀತಿ ಮಾಡೋದ್ರಿಂದ ಮುದ್ದೆ ಗಂಟಾಗಲ್ಲ, ಅದಕ್ಕೋಸ್ಕರ ಹಾಕಬೇಕು. ಇವಾಗ ನಾನು ನೀರು ತೊಗೊಂಡಿರುವಂಥ ಕಪ್ಪಿಂದ ಅದೇ ಕಪ್ಪಿಂದ ನಾನು 3 ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ, ಹಿಟ್ಟನ್ನು 3 ಕಪ್ ಹಾಕಿದ ನಂತರ ಇದನ್ನು ಹಿಟ್ಟನ್ನು ಈ ರೀತಿ ಲೆವೆಲ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ. ಇವಾಗ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಹಾಗೆ ಸ್ಟೀಮಲ್ಲಿ ಇಡ್ತಾ ಇದ್ದೀನಿ. ಇವಾಗ 2 ನಿಮಿಷ ಆಗಿದೆ ನೋಡಿ. ಇವಾಗ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತಗೊಳ್ಳಿ. ಆದಷ್ಟು ಕಟ್ಟಿಗೆ ಸೌಟಿಂದನೇ ಮಾಡಬೇಕು ಮುದ್ದೆನ. ನೋಡಿ, ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ತಗೊಳ್ಳಿ. ನಾವು ಇವಾಗ ಮಾಡ್ತಿರೋದು ಪರ್ಫೆಕ್ಟಾಗಿ ಬರುತ್ತೆ. ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು. ನೋಡಿ, ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ತಗೊಳ್ಳಿ. ಇವಾಗ ನಾನು ಪುನಃ ಮತ್ತೆ ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ 2 ರಿಂದ 3 ನಿಮಿಷ ಸ್ಟೀಮಲ್ಲಿ ಹಾಗೆ ಇಡ್ತಾ ಇದ್ದೀನಿ. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಇವಾಗ ನೋಡಿ 3 ನಿಮಿಷ ಆಗಿದೆ. ಹಿಟ್ಟು ಚೆನ್ನಾಗಿ ಬೆಂದಿದೆ. ಕರೆಕ್ಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ನಾದ್ಕೋಬೇಕು ಇದನ್ನು. ನೋಡಿ, ಈ ರೀತಿ ಬಟ್ಟೆ ಹಿಡ್ಕೊಂಡು ಕರೆಕ್ಟಾಗಿ ಈ ರೀತಿ ಮಿಕ್ಸ್ ಮಾಡಿ ತಗೊಳ್ಳಿ. ನಾದ್ಕೋಬೇಕು. ಕಟ್ಗೆ ಸ್ಪೂನ್ ಸಹಾಯದಿಂದನೇ ಮಾಡ್ಕೋಬೇಕು, ಆಗ ಮಾತ್ರ ಚೆನ್ನಾಗಿ ಬರುತ್ತೆ. ಇವಾಗ ಕರೆಕ್ಟಾಗಿ ಮೆತ್ತಗೆ ಕರೆಕ್ಟಾಗಿ ಆಗಿದೆ ನೋಡಿ. ಮುದ್ದೆ ಅದ ಕರೆಕ್ಟಾಗಿ ಬಂದಿದೆ. ಇವಾಗ ಸ್ವಲ್ಪ ಕೈಗೆ ನೀರು ಹಚ್ಚಿಕೊಂಡು ಮುದ್ದೆನ ಮಾಡಬೇಕು. ತುಂಬ ಸುಡುತ್ತಾ ಇರುತ್ತೆ. ಹಾಗಾಗಿ ಇವಾಗ ಇದು ಕರೆಕ್ಟಾಗಿ ಬಂದಿದೆ ಅಂದರೆ ಈ ರೀತಿ ಹಿಡಿದು ನೋಡಬೇಕು. ಕೈಗೆ ಸ್ವಲ್ಪನೂ ಅಂಟಲ್ಲ. ಹೀಗಿದ್ದರೆ ಕರೆಕ್ಟಾಗಿ ಮುದ್ದೆ ಬೆಂದಿದೆ ಅಂತ ಅರ್ಥ. ನೋಡಿ, ಈ ರೀತಿ ಇರಬೇಕು. ಇವಾಗ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಈ ರೀತಿ ಸ್ಪ್ರೆಡ್ ಮಾಡಿ ತಗೋಬೇಕು. ಸ್ವಲ್ಪ ಕೈಗೆ ನೀರನ್ನೇ ಹಚ್ಕೋಬೇಕು. ನೋಡಿ, ಈ ರೀತಿ ನೀರನ್ನು ಹಚ್ಕೊಂಡು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮುದ್ದೆನ ರೆಡಿ ಮಾಡ್ಕೋಬೇಕು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಾಗಿ ಮುದ್ದೆ ಮಾತ್ರ. ಇದು ಅವರೆಕಾಳು ಸಾರು ಮತ್ತು ಚಿಕನ್ ಸಾರಿಗೆ ಜೋಡಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ನೋಡಿ, ಈ ಸೈಜಲ್ಲೇ ನಾನು ಮಾಡಿ ತಗೋತಾ ಇದ್ದೀನಿ. ಸರಿಯಾದ ವಿಧಾನದಲ್ಲಿ ಇದೇ ರೀತಿ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. 3 ಕಪ್ಪು ಹಿಟ್ಟಿನಲ್ಲಿ 6 ರಿಂದ 7 ಮುದ್ದೆಗಳು ರೆಡಿಯಾಗಿವೆ ನೋಡಿ. ನೋಡಿ, ಈ ರೀತಿ ಕರೆಕ್ಟಾಗಿ ರೆಡಿ ಮಾಡಿ ತಗೊಳ್ಳಿ. ತುಂಬಾ ಈಸಿ ಮಾಡೋದು ಮಾತ್ರ ಮುದ್ದೆ ಮಾಡೋದು. ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿ ತಗೊಳ್ಳಿ. ಇವಾಗ ನೋಡಿ 7 ಮುದ್ದೆಗಳು ರೆಡಿಯಾಗಿವೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ. ಇದು ಅವರೆಕಾಳು ಸಾರು ಚಿಕನ್ ಸಾರು ಜೋಡಿಗಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ರಾಗಿ ಮುದ್ದೆ ಮಾತ್ರ. ಆರೋಗ್ಯಕರವಾದಂಥ ರಾಗಿ ಮುದ್ದೆ ರೆಡಿಯಾಗಿದೆ. ನಾನು ಚಿಕನ್ ಸಾರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿರುತ್ತೆ. ಮತ್ತು ಬಸ್ಸಾರು ಜೋಡಿಗೆ ಸಹ ಇದು ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಮುದ್ದೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಫಾಲೋ ಮಾಡೋದನ್ನು ಮರಿಬೇಡಿ. ಕ್ಯಾಲ್ಸಿಯಂ ಮತ್ತು ಕಬ್ಬಿಣ ಅಂಶ ಹೊಂದಿರುವಂಥ ಆರೋಗ್ಯಕರವಾದಂತಹ ರಾಗಿ ಮುದ್ದೆ ರೆಡಿಯಾಗಿದೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಾಗಿ ಮಾತ್ರ ಚಿಕನ್ ಸಾರು ಜೊತೆ ಸರ್ವ್ ಮಾಡಿ ತಿಂತಾ ಇದ್ರಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.